ಸೊ ಹೂ ವರ್ಕ್ಸ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನೀಸ್ ಅಂದರೆ ಯಾರು ಡೈರೆಕ್ಟ್ ಸೆಲ್ಲಿಂಗ್ ಕಂಪನೀಸಲ್ಲಿ ಕೆಲಸ ಮಾಡ್ತಾರಲ್ಲ ಅವರಿಗೆ ಡೈರೆಕ್ಟ್ ಸೆಲ್ಲರ್ಸ್ ಅಂತಾರೆ. ಸೊ ಈಗ ಏನು ನೋಡಿದ್ವಿ, ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೇನು, ನೇರವಾಗಿ ಕಸ್ಟಮರ್ಗೆ ಪ್ರಾಡಕ್ಟ್ಸನ್ನು ತಲುಪಿಸೋದು, ಯಾರೇ ಮಧ್ಯವರ್ತಿಗಳು ಇರೋದಿಲ್ಲ, ಅದೆಲ್ಲ ನಿಮಗೆ ಗೊತ್ತಿದೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂದ್ರೇನು, ಹಲವಾರು ಕಂಪನಿಗಳು ಇದರಲ್ಲಿ ಇರ್ತವೆ. ಸೊ ಈ ಇಂಡಸ್ಟ್ರಿಗೊಂದು ರೂಲ್ಸ್ ಬಿಡುಗಡೆ ಆಗುತ್ತೆ, ಆ ರೂಲ್ಸ್ನ ಈ ಎಲ್ಲ ಕಂಪನಿಗಳು ಫಾಲೋ ಮಾಡಬೇಕು. ಸೊ ಎಲ್ಲ ಕಂಪನಿಗಳಿಗೆ ಒಂದೇ ರೂಲ್ಸ್. ಡೈರೆಕ್ಟ್ ಸೆಲ್ಲಿಂಗ್ ಎಂಟಿಟಿ ಅಂದರೆ ಕಂಪನಿ. ಸೊ ಕಂಪನಿ ಅಂದರೆ ಏನಂದರೆ ಇಲ್ಲಿ ಒಂದು ಪ್ರಾಡಕ್ಟ್ಸ್ ಇರುತ್ತೆ, ಒಂದು ಪ್ಲ್ಯಾನ್ ಇರುತ್ತೆ, ಬಿಸ್ನೆಸ್ ಪ್ಲ್ಯಾನ್ ಇರುತ್ತೆ, ಹಾಗೂ ಡಿಸ್ಟ್ರಿಬ್ಯೂಟರ್ಸ್ ಕೆಲಸ ಮಾಡ್ತಾರೆ. ಅವರಿಗೆ ವೀಕ್ಲಿ ಪೇಔಟ್ಸು, ಮಂತ್ಲಿ ಪೇಔಟ್ಸು, ಒಂದು ಸ್ಟ್ರಕ್ಚರ್, ಕಂಪನಿಗಳ ಮೇಲೆ ಒಂದು ಸ್ಟ್ರಕ್ಚರನ್ನು ಮಾಡ್ಕೊಂಡು ಪೇಔಟ್ಸ್ ಕೊಡ್ತಾರೆ. ಇದಕ್ಕೆ ಡೈರೆಕ್ಟ್ ಸೆಲ್ಲಿಂಗ್ ಎಂಟಿಟಿ ಅಂತಾರೆ. ಡೈರೆಕ್ಟ್ ಸೆಲ್ಲಿಂಗ್ ಎಂಟಿಟಿ ಅಂದರೆ ತಂದೇ ಆದಂಥ ಒಂದು ಪ್ರಾಡಕ್ಟ್ಸ್ ಇರುತ್ತೆ. ಕೆಲವೊಂದು ಪ್ರಾಡಕ್ಟ್ಸಲ್ಲಿ ಹಾಲಿಡೇಸ್ ಇರುತ್ತೆ, ಕೆಲವೊಂದು ಪ್ರಾಡಕ್ಟ್ಸಲ್ಲಿ ಹೆಲ್ತ್ ಕೇರ್ ಇರುತ್ತೆ, ಕೆಲವೊಂದು ಕಂಪನಿಯಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇರುತ್ತೆ, ಕೆಲವೊಂದು ಕಂಪ್ನಿಯಲ್ಲಿ ಸೀರೆ ಇರುತ್ತೆ, ಕೆಲವೊಂದು ಕಂಪ್ನಿಯಲ್ಲಿ ಬೇರೆ ಬೇರೆ ಸರ್ವಿಸಸ್ ಇರ್ತವೆ. ಸೊ ಇವೆಲ್ಲದಕ್ಕೂ ಸೇರಿ ಏನಂತಾರೆ, ಎಂಟಿಟಿ, ಕಂಪನಿ ಅಂತ ಹೇಳ್ತಾರೆ. ಸೊ ಆ ಕಂಪನಿಗಳಲ್ಲಿ ಕೆಲಸ ಮಾಡೋರು ಅಂದರೆ ವರ್ಕರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಅಥವಾ ಎಂಪ್ಲಾಯೀಸ್ ಅಂತೇನೋ ನಾವು ಆಡು ಭಾಷೆಯಲ್ಲಿ ಕರಿತೀವಿ, ಅವರಿಗೆ ನಾವೇನಂತೀವಿ ಅಂತ ಅಂದರೆ ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್ಸ್ ಅಂತೀವಿ, ಅಥವಾ ನೆಟ್ವರ್ಕರ್ಸ್ ಅಂತ ಹೇಳ್ತೀವಿ, ಅಥವಾ MLM ಲೀಡರ್ಸ್ ಅಂತ ಹೇಳ್ತೀವಿ, ಅಥವಾ ಡೈರೆಕ್ಟ್ ಸೆಲ್ಲರ್ಸ್ ಅಂತಲೂ ಹೇಳ್ತೀವಿ. ಸೊ ಎಲ್ಲ ಪದಗಳು ಸೇಮ್. ಯಾವ್ಯಾವು? ಡೈರೆಕ್ಟ್ ಸೆಲ್ಲರ್ಸ್, ನೆಟ್ವರ್ಕರ್, ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್ಸ್ ಆರ್ MLM ಲೀಡರ್ಸ್. ಓಕೆ. ಸೊ ಈಗ ನಾವೆಲ್ಲರೂ ಒಂದು ಕಂಪನಿಯ ಓನರ್ ಆಗಿದ್ದೀವಿ ಅಂತಂದರೆ ಅದಕ್ಕೆ ಡೈರೆಕ್ಟ್ ಸೆಲ್ಲಿಂಗ್ ಎಂಟಿಟಿ ಅಂತ, ಅದಕ್ಕೆ MD ಅಂತಾರೆ. ನಾವೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ಡೈರೆಕ್ಟ್ ಸೆಲ್ಲರ್ ಅಥವಾ ನೆಟ್ವರ್ಕರ್ ಅಥವಾ MLM ಲೀಡರ್ ಅಂತಾರೆ. ಓಕೆ, ಎಸ್. ಹಾಗೆ ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಏನು ಅಂತಂದರೆ 3 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಭಾಳಷ್ಟು ಜನಕ್ಕೆ ಮಾಹಿತಿ ಇಲ್ಲ ಮತ್ತು ಗೊತ್ತೂ ಇಲ್ಲ. ಏನಿದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ನಾನು ಇವತ್ತು ಹೇಳೋದಿಲ್ಲ. ಹೆಚ್ಚು ಕಡಿಮೆ 311 ರೂಲ್ಸ್ಗಳು ಇದ್ದಾವೆ. ಓಕೆ, ಈ ರೂಲ್ಸ್ಗಳನ್ನು 3 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಅರ್ಥ ಆಗ್ತಾ ಇದೆ? ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಬಿಡುಗಡೆ ಆಗಿದೆ. ಆ ರೂಲ್ಸಲ್ಲಿ ಎಷ್ಟು ಭಾಗ ಡಿವೈಡ್ ಆಗಿದ್ದಾವೆ? ಸೊ ಒಂದು ಭಾಗ ಯಾರಿಗೆ ಕೊಟ್ಟಿದ್ದಾರೆ ಅಂತಂದರೆ ಕಂಪನಿ ಕೊಟ್ಟಿದ್ದಾರೆ. ಓಕೆ, ನೀನು ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಿದ್ಯಾ, ನಿನ್ನ ಸಾಫ್ಟ್ವೇರ್ ಈ ರೀತಿ ಇರಬೇಕು, ನಿನ್ನ ಪ್ರಾಡಕ್ಟ್ಸ್ ಈ ರೀತಿ ಇರಬೇಕು, ನೀನು ಇವೆಲ್ಲ ಸರ್ಟಿಫಿಕೇಟ್ಸ್ಗಳನ್ನು ಮಾಡಿಸಿರಬೇಕು. ಓಕೆ, ಮತ್ತು ನೀನು ನೆಕ್ಸ್ಟು ಈ ರೀತಿಯಾದಂತಹ ನಿನ್ನ ಡಿಸ್ಟ್ರಿಬ್ಯೂಟರ್ಸ್ಗಳಿಗೆ ಪೇಔಟ್ಸ್ಗಳನ್ನು ಕೊಡಬೇಕು, ನೀನು ಮಂತ್ಲಿ ಈ ಫೈಲಿಂಗ್ಸ್ಗಳನ್ನು ಸರ್ಕಾರಕ್ಕೆ ಕೊಡಬೇಕು. ಸೊ ನೀನು ವೆಬ್ಸೈಟ್ ಇದನ್ನು ಸರ್ಕಾರಕ್ಕೆ ಲಿಂಕ್ ಮಾಡಿರಬೇಕು. ಇಲ್ಲೆಲ್ಲ ಇಂಪಾರ್ಟೆಂಟ್ ಹಾಕಿದ್ದೀನಿ ನೋಡಿ, ಇಲ್ಲಿ ಮೋದಿಜಿಯವ್ರ ಫೋಟೋಸ್ ಇದೆಯಲ್ಲ, ಇಲ್ಲೆಲ್ಲ ಹಾಕಿದ್ದೀನಿ. ಸೊ ಇವೆಲ್ಲ ಏನು ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಫಾರ್ ದ ಡೈರೆಕ್ಟ್ ಸೆಲ್ಲರ್ಸ್, ಕಂಪನೀಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್ ಆ್ಯಂಡ್ ಲೀಡರ್ಸಿಗೆ ಬೇರೆ ಬೇರೆ ಥರ ಮಾಡಿದ್ದಾರೆ. ಸೊ ಒಂದು ರೂಲ್ಸಲ್ಲಿ ಎಷ್ಟು ಭಾಗ ಮಾಡಿದ್ದಾರೆ? 1ನೇ ಭಾಗ ಯಾರಿಗೆ ಕೊಟ್ಟಿದ್ದಾರೆ? ಅವರಿಗೆ. ಅವರೊಂದು ಕಂಪನಿ ನಡೆಸಬೇಕು ಅಂದರೆ ಆ ರೂಲ್ಸನ್ನು ಫಾಲೋ ಮಾಡಲೇಬೇಕು. ಆರ್ ಯು ಕ್ಲಿಯರ್? ಎಸ್. ಎರಡನೇದೇನು? ಡಿಸ್ಟ್ರಿಬ್ಯೂಟರ್ಸ್. ಓಕೆ, ಈಗ ಒಬ್ಬರು ಡಿಸ್ಟ್ರಿಬ್ಯೂಟರ್ಸ್ ಆಗಿ ಒಂದು ಕಂಪ್ನಿನ ಆಯ್ಕೆ ಮಾಡ್ಕೊತಾರೆ. ಸರ್, ನಾನು ಈ ಕಂಪ್ನಿ ಪ್ರಾಡಕ್ಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾನೊಬ್ಬ ಲೀಡರಾಗಿ ಜಾಯ್ನ್ ಆಗ್ತೀನಿ, ನಾನೊಬ್ಬ ನೆಟ್ವರ್ಕರಾಗಿ ಜಾಯ್ನ್ ಆಗ್ತೀನಿ, ನಾನು ಇದರಲ್ಲಿ ಕೆಲಸ ಮಾಡಬೇಕು, ನಾನೇನು ಮಾಡಲಿ, ನನಗೇನು ರೂಲ್ಸ್ ಇದೆ ಅಂದರೆ ಅವರಿಗೆ ಪ್ರತ್ಯೇಕವಾಗಿ ರೂಲ್ಸ್ಗಳನ್ನು ಬಿಟ್ಟಿದ್ದಾರೆ. ನೀವು ಡಿಸ್ಟ್ರಿಬ್ಯೂಟರಾಗಿ ಕೆಲಸ ಮಾಡ್ತಿದ್ರಂದರೆ ನೀವು ಪ್ಲ್ಯಾನ್ ನೋಡ್ಕೊಳ್ಳಿ, ಅವ್ರು ಏನು ರೆಮ್ಯುನರೇಷನ್ ಕೊಡ್ತಾ ಇದ್ದಾರೆ ನೋಡ್ಕೊಳ್ಳಿ, ಅವ್ರದ್ದು ವೆಬ್ಸೈಟ್ ನೋಡ್ಕೊಳ್ಳಿ, ಅವ್ರದ್ದು ವೆಬ್ಸೈಟ್ ಲೀಗಲ್ ಆಗಿದೆಯೋ ಇಲ್ವೋ, ಓಕೆ, ಅವ್ರದ್ದು ಪೇಪರ್ಸ್ಗಳು ಲೀಗಲ್ ಆಗಿದೆಯೋ ಇಲ್ವೋ, ಅವರು ಪ್ರಾಡಕ್ಟ್ಸ್ ಮ್ಯಾಟ್ರಲಾಜಿ, ಲೀಗಲ್ ಮ್ಯಾಟ್ರಲಾಜಿಯಲ್ಲಿ ರಿಜಿಸ್ಟರ್ಡ್ ಆಗಿದೆಯೋ ಇಲ್ವೋ. ಸೊ ಕಂಡು ಕಂಪ್ನಿಯಲ್ಲಿ ಜಾಯ್ನ್ ಆಗಬೇಡಿ, ಕಂಡು ಕಂಪ್ನಿನ ನಂಬೇಡಿ ಅಂತ ಡಿಸ್ಟ್ರಿಬ್ಯೂಟರ್ಸ್ಗಳಿಗೆ ರೂಲ್ಸ್ ಬಿಟ್ಟಿದ್ದಾರೆ. ಸೊ ಆ ರೂಲ್ಸ್ಗಳನ್ನು ಡಿಸ್ಟ್ರಿಬ್ಯೂಟರ್ ತಿಳ್ಕೊಳ್ಳೇಬೇಕು. ಬಟ್ ಇವತ್ತು ಯಾವ ಡಿಸ್ಟ್ರಿಬ್ಯೂಟರ್ಸ್ಗಳಿಗೆ ಆ ರೂಲ್ಸ್ ಗೊತ್ತಿಲ್ಲ. ಅದಕ್ಕೆ ನಾನು ಇಷ್ಟು ರಾಜಾರೋಷವಾಗಿ ಓಪನ್ ಆಗಿ ಹೇಳ್ತೀನಿ, ರೂಲ್ಸ್ ಹೇಳಿ 1 ಲಕ್ಷ ತೊಗೊಂಡೋಗಿ ಅಂತ. ಇವಾಗ ನನಗೇನು ಜಾಸ್ತಿ ಆಗಿದ್ದಾನೆ 1 ಲಕ್ಷ? ನನಗೆ ಗೊತ್ತಿದೆ, ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಸರ್, ಇವ್ನು ಹೇಳ್ದ ಒಳ್ಳೆ ಕಂಪ್ನಿ ಜಾಯ್ನ್ ಆದೆ, ಸರ್ ಇವ್ನು ಹೇಳ್ದ ಒಳ್ಳೆ ಪ್ರಾಡಕ್ಟ್ಸ್ ಅಂದ್ರೆ ನಾನು ತೊಗೊಂಡೆ. ಇವರೇನು ಸಂಶೋಧನೆ ಮಾಡೋದೇ ಇಲ್ಲ ಅದ್ರ ಬಗ್ಗೆ. ಸೊ ಇದು ತಪ್ಪು ಅಂತ ಸರ್ಕಾರ ಹೇಳ್ತಾ ಇದೆ. ಓಕೆ, ಹಾಗೆ 3ನೇದು ಯಾರಿಗೆ ಬಿಟ್ಟಿದ್ದಾರೆ? ಸೊ ನಾವು ಯಾರಿಗೋಗಿ ಆ ಪ್ರಾಡಕ್ಟ್ಸನ್ನು ಕೊಡ್ತೀವಿ? ಕಸ್ಟಮರ್ಸ್. ಸೊ ಕಸ್ಟಮರಿಗೂ ಕೂಡ ಗ್ರಾಹಕ್ ಜಾಗೋ ಇಲ್ಲಿ ನೋಡ್ತಿರಲ್ವ, ಕಾಣಿಸ್ತಿದೆನಾ? ಸೊ ಇದು ಕನ್ಸ್ಯೂಮರ್ ಅಫೇರ್ಸಲ್ಲಿ ಗ್ರಾಹಕ್ ಜಾಗೋ ಅನ್ನುವ ಒಂದು ಕ್ಯಾಂಪೇನ್ ಇದು. ಈ ಕ್ಯಾಂಪೇನ್ ಎಲ್ಲದಕ್ಕೂ ಮಾಡ್ತಾರೆ.
ಅಮೆಝಾನಿಗೂ ಮಾಡ್ತಾರೆ, ಫ್ಲಿಪ್ಕಾರ್ಟಿಗೂ ಮಾಡ್ತಾರೆ, ಓಲೋಗೂ ಮಾಡ್ತಾರೆ, ಊಬರಿಗೂ ಮಾಡ್ತಾರೆ, ಎಲ್ಲದಕ್ಕೂ ಮಾಡ್ತಾರೆ. ಸೊ ಜಾಗೋ ಗ್ರಾಹಕ್ ಜಾಗೋ ಅಂತಂದು ಹೇಳಿದ್ರೆ ಗ್ರಾಹಕರೇ ಎಚ್ಚರಗೊಳ್ಳಿ ಅಂತ, ಎದ್ದೇಳಿ ಗ್ರಾಹಕರೇ ಅಂತ. ನಾವ್ಯಾಕೆ ಎದ್ದೇಳಬೇಕು ಅಂತ ನಮ್ಮ ನೆಟ್ವರ್ಕರ್ಸು, ನೀವು ಎದ್ದೇಳ್ರಿ ಮೋದಿಜಿಯವರೇ, ನೀವು ಎದ್ದೇಳ್ರಿ, ನಾವ್ಯಾಕೆ ಎದ್ದೇಳೋಣ ಅಂತ ನಮ್ಮ ಜನ. ನಮ್ಗೆ ನಿದ್ದೆ ಮಾಡೋಕ್ಕೆ ಬಿಡಿ, ಆಮೇಲೆ ಪ್ರಾಬ್ಲಮ್ ಆಗಿದ್ಮೇಲೆ ಇದಾರಲ್ಲ ಪೊಲೀಸರು ಇದ್ದಾರೆ, ಮೀಡಿಯಾ ಇದ್ದಾರೆ, ಆಮೇಲೆ ಬಂದು ಮಾತಾಡೋಣ ಅಂತ. ನಾವು ಮಲ್ಗೆ ಇರ್ತೀವಿ ಅಂತ, ಅದಕ್ಕೆ ಜಾಗೋ ಅಂತ ಅವ್ರು ಎದ್ದೇಳಿಸ್ರಿ ಅಂತ ಎದ್ದೇಳಿಸ್ತಿದ್ದಾರೆ. ಸೊ ಈ ಜಾಗೋ ಗ್ರಾಹಕ್ ಜಾಗೋ ಅಂತ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಯಾವ ರೀತಿಯಾದಂಥ ಪ್ರಾಡಕ್ಟ್ಸ್ ತೊಗೋಬೇಕು ಹೇಳ್ತಾರಲ್ಲ. ಸರ್ ಮೋಸ ಮಾಡಿಬಿಟ್ರು ಸರ್, ಇದರಲ್ಲಿ 2,000 ರೂಪಾಯಿ ಬೆಲೆ ಇಲ್ಲ ಸರ್, ಈ ಪ್ರಾಡಕ್ಟಿಗೆ ನೀರು ತುಂಬ ಕೊಟ್ಟಿದ್ದಾರೆ ಸರ್, ಈ ನನ್ನ ಮಕ್ಕಳು ಮೋಸ ಮಾಡಿಬಿಟ್ರು ಸರ್. ಅದಕ್ಕೆ ಜಾಗೋ ಗ್ರಾಹಕ್ ಜಾಗೋ, ಕನ್ಸ್ಯೂಮರ್ ಕೋರ್ಟ್ ಇದೆ. ಸೊ ನಿಮ್ಗೆ ಯಾವುದಾದ್ರೂ ಕಂಪನಿ ಚೀಟಿಂಗ್ ಮಾಡಿದ್ರೆ, ನಿಮ್ಮ ಪ್ರಾಡಕ್ಟ್ಸ್ ವರ್ತಿಲ್ಲ ಅಂತ ಹೇಳಿದ್ರೆ, ಆ ಪ್ರಾಡಕ್ಟ್ಸ್ ಆ ದುಡ್ಡಿಗೆ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳಿದ್ರೆ, ಆ ಕಂಪನಿಯವರು ನಿಮಗೆ ಸರ್ವಿಸ್ ಕೊಡ್ತಾ ಇಲ್ಲ ಅಂತಂದು ಹೇಳಿದ್ರೆ, ನೀವು ಕನ್ಸ್ಯೂಮರ್ ಕೋರ್ಟಿಗೆ ಹೋಗ್ಬೋದು, ಆನ್ಲೈನಲ್ಲಿ ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಸೊ ಕಂಪನಿ ಮಾಲೀಕನಿಗೆ ನೋಟಿಸ್ ಬರುತ್ತೆ. ಇಷ್ಟು ಫೆಸಿಲಿಟಿ ಸರ್ಕಾರ ಮಾಡಿಕೊಟ್ಟಿದೆ, ಬಟ್ ಯಾರೂ ಕೂಡ ಅದನ್ನು ಯುಟಿಲೈಸ್ ಮಾಡ್ಕೊತಾ ಇಲ್ಲ. ಅಂದರೆ 90% ಜನಕ್ಕೆ ಗೊತ್ತಿಲ್ಲ, ಯುಟಿಲೈಸ್ ಮಾಡ್ಕೊತಾ ಇಲ್ಲ 90% ಜನ. ಆರ್ ಯು ಕ್ಲಿಯರ್ನು? ಸೊ ಇದು ಒಂದು. ಎರಡನೇದೇನು ಅಂತಂದು ಹೇಳಿದ್ರೆ, ಸೊ ಈ 3 ಭಾಗವಾಗಿ ಇದನ್ನು ವಿಂಗಡಿಸಿದರೆ, ಈ 3 ಭಾಗನ ನಾವು ನೋಡ್ಕೊತ ಬರಬೇಕು. ಓಕೆ. ಸೊ ಒಂದೊಂದು ಭಾಗದಲ್ಲಿ ಹೆಚ್ಚು ಕಡಿಮೆ ಒಂದು 50-60 ರೂಲ್ಸ್ಗಳು ಇದ್ದಾವೆ. ಸೊ ತುಂಬ ಡೆಪ್ತಾಗಿ ಕೊಟ್ಟಿದ್ದಾರೆ. ಯಾವ ರೀತಿ ಡ್ರೆಸ್ಸಿಂಗ್ ಇರಬೇಕು, ಯಾವ ರೀತಿ ID ಕಾರ್ಡ್ ಇರಬೇಕು. ಓಕೆ, ಇಲ್ಲೆಲ್ಲೋ ಒಂದು ಕಡೆ ಇದೆ ನೋಡಿ ಬೇಕಾದರೆ. ಓಕೆ, ಇಲ್ಲಿ ನೋಡಿ, ಡೈರೆಕ್ಟ್ ಸೆಲ್ಲರ್ಸ್ ಆರ್ ಪ್ರೊಹಿಬಿಟೆಡ್ ಟು ಪ್ರಮೋಟ್ ಪಿರಾಮಿಡ್ ಸ್ಕೀಮ್ಸ್ ಆ್ಯಂಡ್ ಮನಿ ಸರ್ಕ್ಯುಲೇಷನ್ ಸ್ಕೀಮ್ಸ್. ಓಕೆ, ಸೊ ಸ್ಟೇಟ್ ಗೌರ್ಮೆಂಟ್ ಸೆಟ್ ಅಪ್ ದ ಮೆಕ್ಯಾನಿಸಮ್ ಟು ಮಾನಿಟರ್ ದ ಸಸ್ಪೆನ್ಷನ್ಸ್ ಆ್ಯಕ್ಟಿವಿಟೀಸ್. ಅಂದರೆ ಸ್ಟೇಟ್ ಗೌರ್ಮೆಂಟು, ಪ್ರತಿಯೊಂದು ಸ್ಟೇಟ್ ಗೌರ್ಮೆಂಟ್ ಕೂಡ ಈ ಥರ ಮನಿ ಸರ್ಕ್ಯುಲೇಷನ್ ಮೆಕ್ಯಾನಿಸಮ್ನ ಮಾನಿಟೈಸ್ ಮಾಡೋದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಗೆಟಿಂಗ್. ಸೊ ಡೈರೆಕ್ಟ್ ಸೆಲ್ಲಿಂಗ್ ಎಂಟಿಟಿ ಟು ಕಂಪ್ಲೇಂಟ್ ದೀಸ್ ರೂಲ್ಸ್ ವಿತಿನ್ ದ 90 days. ಅಂದರೆ ಕಂಪನಿಯಾಗಿ 90 ದಿನದ ಒಳಗಡೆ ಯಾರಾದರೂ ಇವತ್ತೊಂದು ಕಂಪನಿ ನಿರ್ಮಾಣ ಮಾಡಿದ್ದಾರೆ MLM ಅಂತ ಹೇಳಿದ್ರೆ, ಆ MD 90 ದಿನದ ಒಳಗಡೆ ಕನ್ಸ್ಯೂಮರ್ ಕೋರ್ಟಿಗೆ, ಕನ್ಸ್ಯೂಮರ್ ಅಫೇರ್ಸಿಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿ ಅದರಿಂದ ಪರ್ಮಿಷನ್ ತೊಗೊಂಡು ನಂತರ ಅವ್ರು ಮಾರ್ಕೆಟಿಂಗ್ ಮಾಡಬೇಕು. 90 ದಿನ ಟೈಮ್ ಕೊಟ್ಟಿರ್ತಾರೆ, 90 days ಅಂದರೆ ಹೆಚ್ಚು ಕಡಿಮೆ 3 ತಿಂಗಳು. ಸೊ ಇದು ಒಂದು ಸಮ್ಮರಿ, ಇದು ಹೆಡ್ಲೈನ್ಸ್. ಇದ್ರ ಒಳಗಡೆ ಮತ್ತೆ ಹೋಗ್ತಾ ಹೋದರೆ 50-60 ರೂಲ್ಸ್ ಬರ್ತವೆ. ಒಂದೊಂದು ಹೆಡ್ಲೈನ್ಸಿಗೆ 50-50 ರೂಲ್ಸ್ ಇದ್ದಾವೆ. ಇದನ್ನು ನಾವು ಸ್ಟಡಿ ಮಾಡಬೇಕಾಗಿ, ಇದನ್ನು ಯಾರೂ ನಾವು ಜಾಸ್ತಿ ಜನ ತಿಳ್ಕೊತಾ ಇಲ್ಲ. ಕ್ಲಿಯರ್? ಸೊ ಇದನ್ನು ನಾವು ತಿಳಿಸ್ಕೊಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಈ ಸಂಘಟನೆ ಉದ್ದೇಶ ಏನು? KFDS ಇಂದು ಸರ್ಕಾರ ಬಿಟ್ಟಿರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಕರೆಕ್ಟಾಗಿ ಜನರಿಗೆ ತಲುಪಿಸ್ಬೇಕು, ಅರ್ಥ ಮಾಡಿಸ್ಬೇಕು ಅನ್ನೋದು. ಓಕೆ, ಇದು ಷರತ್ತೊಬ್ಬನಿಂದ ಸಾಧ್ಯನಾ? ಇಲ್ಲ. ಸೊ ಹಾಗಾಗಿ ಷರತ್ತು ಏನು ಮಾಡ್ತಾ ಇದ್ದಾನೆ, ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಪ್ರತಿಯೊಬ್ಬರು ಬರ್ಬೋದು. ಈಗ ಆಲ್ರೆಡಿ ಝೂಮ್ ಮೀಟಿಂಗ್ ನಡೀತಾ ಇದೆ, ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಸೊ ಎವ್ರಿ ಟ್ಯೂಸ್ಡೇ ನಡೀತಾ ಇದೆ. ಎವ್ರಿ ಮಂಗಳವಾರ 7:15 8:00 1 hour ಫ್ರೀ, ಉಚಿತವಾಗಿ ಎಲ್ಲರಿಗೂ ಇರುತ್ತೆ. ಯಾರಾದರೂ ಬರ್ಬೋದು, ಅದ್ರ ಬಗ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಿಳ್ಕೊಬೋದು, ಆಮೇಲೆ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ತಿಳ್ಕೊಬೋದು. ಒಂದು ಉಚಿತ ಸರ್ವಿಸ್ ಕೊಡ್ತಾ ಇದ್ದೀನಿ. ಹಾಗೆ ಕ್ಲಾಸ್ ರೂಮ್ ಸರ್ವಿಸು ಸ್ಟಾರ್ಟ್ ಮಾಡ್ತೀನಿ ನಾನು ಅತಿ ಶೀಘ್ರದಲ್ಲಿ KFDS ಮುಖಾಂತರ. ಸೊ KFDS ಇದು ಮಾಡಬೇಕೋ ಬೇಡವಾ? ಮಾಡಬೇಕಲ್ವಾ? ಗುಡ್.